ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಬ್ಯಾಚುಲರ್ಸ್ ಅಡುಗೆ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಸ್ನೇಹಿತರೆ, ಇವತ್ತು ಹಬ್ಬಕ್ಕೆ ಅಂತ ಒಂದು ಒಳ್ಳೆ ಸ್ವೀಟನ್ನು ತೋರಿಸ್ತಾ ಇದ್ದೀನಿ. ಸ್ನೇಹಿತರೆ, ನಿಮಗೆಲ್ಲ ತುಂಬಾ ಚೆನ್ನಾಗಿ ಗೊತ್ತಿರೋ ಹಾಗೆ ನಾವು ಹೆಚ್ಚಿನ ವಸ್ತುಗಳನ್ನು ಉಪಯೋಗಿಸಿ ಯಾವುದೇ ರೀತಿಯಾದಂಥ ಅಡುಗೆಗಳನ್ನು ಮಾಡೋದಿಲ್ಲ. ಇಲ್ಲಿ ಕೂಡ ನಾನು ಈ ಸ್ವೀಟ್ಗೆ ಬಳಸ್ತಾ ಇರೋದು ಜಸ್ಟ್ 4-5 ವಸ್ತುಗಳನ್ನು ಮಾತ್ರ. ಹಾಗಾದರೆ ಮತ್ತೆ ಆಗ್ತಾಡ ಹೇಗೆ ಮಾಡೋದು ನೋಡ್ಕೊಂಬರೋಣ ಬನ್ನಿ. ಮೊದಲನೇದಾಗಿ ಡೆಸಿಕೇಟೆಡ್ ಕೋಕೋನಟ್ ಪೌಡರ್ ಅಂತ ಅಂಗಡಿಯಲ್ಲಿ ಸಿಗುತ್ತೆ. ಇದನ್ನು ತೊಗೊಂಡು ಬಂದು ನೀವು 2 ಕಪ್ಗಳನ್ನು ಅಥವಾ ನಿಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು, ಅಂದರೆ ಎಷ್ಟು ಜನ ಇದ್ದೀರಾ, ಎಷ್ಟು ಉಪಯೋಗಿಸ್ಬೇಕು ಅಂದ್ಕೊಂಡಿದ್ದೀರಾ ಅದರ ಮೇಲೆ ನೀವು 1 ಕಪ್ ಅಥವಾ 2 ಕಪ್ ಮಾಡ್ಕೊಳ್ಳಿ. ಅದನ್ನು ಚೆನ್ನಾಗಿ ಹುರ್ಕೊಳ್ಳಿ. ಆನಂತರ 1 ಕಪ್ನಷ್ಟು ಹಾಲನ್ನು ತಗೊಂಡು ಇದಕ್ಕೆ ಹಾಕ್ಕೊಳ್ಳಿ. ಆನಂತರ ಕೂಡ ಇದನ್ನು ಚೆನ್ನಾಗೆ ಆ ಒಂದು ಉರಿಯಲ್ಲಿ ಬೇಯಿಸಬೇಕು. ಈ ಸಂಪೂರ್ಣ ರೆಸಿಪಿಯನ್ನು ಮಾಡಬೇಕಾದ್ರೆ ನಿಮ್ಮ ಒಂದು ಈ ಹಬೆ ಅಥವಾ ಉರಿ ಏನಿದೆ ಅದು ಮೀಡಿಯಮ್ ಫ್ಲೇಮಲ್ಲಿರಬೇಕು, ಅಥವಾ ಲೋ ಫ್ಲೇಮಲ್ಲಿದ್ದರೂ ಕೂಡ ನೋ ಪ್ರಾಬ್ಲಮ್ ಸ್ನೇಹಿತರೆ. ಸೊ ಚೆನ್ನಾಗಿ ಎರಡು ಕೂಡ ಮಿಕ್ಸ್ ಆಗಲಿ. ನಂತರ ಸ್ನೇಹಿತರೆ, ನೀವು ಎಷ್ಟು ಹಾಲನ್ನು ತೊಗೊಂಡಿದ್ದೀರಾ ಅದೇ ಒಂದು ಅರ್ಧ ಮೆಷರ್ಮೆಂಟಲ್ಲಿ, ಅಂದರೆ 1 ಕಪ್ನಷ್ಟು ಹಾಲು ತೊಗೊಂಡಿರ್ತೀರಾ ಅಂದ್ಕೊಳ್ಳಿ, ಅದರ ಅರ್ಧ ಕಪ್ನಷ್ಟು ನೀವು ಸಕ್ಕರೆಯ ಪುಡಿಯನ್ನು ತೊಗೋಬೇಕು. ಸಕ್ಕರೆ ಬೇಡ, ಸಕ್ಕರೆ ಪುಡಿ. ಯಾಕೆಂದರೆ ಇದು ಕರಗೋದಕ್ಕೆ ಟೈಮ್ ಹಿಡಿಯುತ್ತೆ. ಸೊ ಅಷ್ಟೆಲ್ಲ ನಮಗೆ ಪೇಷನ್ಸು ಇರೋದಿಲ್ಲ, ಟೈಮು ಸಾಲೋದಿಲ್ಲ. ಆನಂತರ ಅರ್ಧ ಟೀ ಸ್ಪೂನಷ್ಟು ಏಲಕ್ಕಿ ಪುಡಿ ಹಾಕ್ಕೊಳ್ಳಿ, ಯಾಕೆಂದರೆ ಘಮಕ್ಕೋಸ್ಕರ. ಮತ್ತು ಇದನ್ನು ಕೈ ಬಿಡದ ಹಾಗೆ ನೀವು ಫ್ಲೇಮನ್ನು ಕಡಿಮೆ ಇಟ್ಕೊಂಡು ಚೆನ್ನಾಗಿ ಇದನ್ನು ಬೇಯಿಸ್ಕೊಳ್ಳಿ. ನೀವು ಬಿಟ್ಟರೆ ಅದೆಲ್ಲನೂ ಹಾಳಾಗುತ್ತೆ. ನಂತರ ತುಪ್ಪ ಹಾಕೋಬೇಕಾಗತ್ತೆ. ಯಾಕೆಂದರೆ ನೀವು ಎಷ್ಟು ತುಪ್ಪ ಹಾಕ್ತೀರಾ ಅಷ್ಟು ಇದು ಟೇಸ್ಟಿಯಾಗಿರುತ್ತೆ. ಹಾಗಾಗಿ ಆದಷ್ಟು ತುಪ್ಪವನ್ನು ಹೆಚ್ಚಿಗೆ ಹಾಕ್ಕೊಳ್ಳಿ. ನೋಡ್ಕೊಳ್ಳಿ, ಕನ್ಸಿಸ್ಟೆನ್ಸಿ ಇನ್ನೂ ಜಾಸ್ತಿ ಬೇಕು ಅಂತ ಹೇಳಿದರೆ 2 ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳಿ. ತುಪ್ಪ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮತ್ತೆ ಮಿಕ್ಸ್ ಮಾಡ್ಕೊಳ್ಳಿ. ಸ್ನೇಹಿತರೆ, ತುಂಬಾ ಟೇಸ್ಟಿಯಾಗಿರುತ್ತೆ. ನಿಜವಾಗ್ಲೂ ಕೂಡ ಮನೆಯವರೆಲ್ಲ ಇಷ್ಟಪಟ್ಟು ತಿಂತಾರೆ, ಅಷ್ಟು ಟೇಸ್ಟಿಯಾಗಿರುತ್ತೆ. ನೋಡಿ, ಈ ಒಂದು ತುಪ್ಪ ಮತ್ತು ಸಕ್ಕರೆ ಎಲ್ಲವೂ ಕೂಡ ಚೆನ್ನಾಗಿ ಬೆಂದ ನಂತರ ಒಂದು ಕನ್ಸಿಸ್ಟೆನ್ಸಿಗೆ ಬರುತ್ತೆ. ನೋಡಿ, ಒಂದು ಕಡೆಗೆ ತಳ್ಳಿದ್ರೆ ಇದು ಮುದ್ದೆ ಆಗೋ ಥರ ಕಾಣಿಸ್ತಾ ಇದೆ. ಸೊ ಇಲ್ಲಿಗೆ ಹೆಚ್ಚು ಕಡಿಮೆ ಇದು ಚೆನ್ನಾಗಿ ಪಕ್ವವಾಗಿ ಬೆಂದಿದೆ ಅಂತ. ಇದನ್ನು 2 ಭಾಗ ಮಾಡ್ಕೊಳ್ಳಿ. 1 ಭಾಗದಷ್ಟು ಮತ್ತೊಂದು ಪಾತ್ರೆಗೆ ಎತ್ತಿಟ್ಕೊಳ್ಳಿ. ಬೆಂದಿದೆಯಲ್ಲ, ಮತ್ತೆ ಯಾಕೆ ಎತ್ತಿಟ್ಕೋಬೇಕು ಅಂತ ನೀವು ಕೇಳಬಹುದು. ಯಾಕೆ ಅಂತ ಹೇಳಿದ್ರೆ, ಬೆಂದ ನಂತರ ನಾವು ಕಲರನ್ನು ಮಿಕ್ಸ್ ಮಾಡಿ ಒಳಗಡೆ ವೈಟ್ ಹಾಗೆ ಹೊರಗಡೆ ಪಿಂಕ್ ಕಲರ್ ಬರೋ ಥರ ಕಾಣಿಸ್ಬೇಕಲ್ಲ, ಹಾಗಾಗಿ ಇದಕ್ಕೆ 3 ಡ್ರಾಪ್ನಷ್ಟು ಪಿಂಕ್ ರೋಸ್ ಕಲರನ್ನು ಅಥವಾ ಫುಡ್ ಕಲರ್, ಪಿಂಕ್ ರೋಸ್ ಫುಡ್ ಕಲರನ್ನು ಆ್ಯಡ್ ಮಾಡಿಕೊಂಡು ಎಲ್ಲನೂ ಕೂಡ ಮಿಕ್ಸ್ ಮಾಡಿ, ಆವಾಗ ಮಿಕ್ಸ್ ಮಾಡ್ತಾನೇ ಅದು ಸಂಪೂರ್ಣವಾಗಿ ಪಿಂಕ್ ಕಲರ್ಗೆ ಚೇಂಜ್ ಆಗುತ್ತೆ. ನೋಡಿ, ಕಾಣಿಸ್ತಾ ಇದೆಯಲ್ಲ, ತುಂಬಾ ಒಂಥರ ಆ ಪಿಂಕ್ ನಮ್ಮನ್ನು ಸೆಳೆಯುತ್ತೆ, ಆ ರೀತಿ ಕಾಣಿಸುತ್ತೆ. ಸೊ ಈಗ ಕೈಗೆ ನೀವು ತುಪ್ಪವನ್ನು ಸವರ್ಕೊಂಡು ಈ ಒಂದು ಮೊದಲು ಬಿಳಿ ಕಲರ್ದು ಅಥವಾ ಯಾವುದೇ ಕಲರನ್ನು ಮಿಕ್ಸ್ ಮಾಡದೇ ಇರೋದನ್ನು ಹಿಟ್ಟನ್ನು ತಗೊಂಡು ಅದನ್ನು ಗುಂಡಾಕಾರದಲ್ಲಿ ಮಾಡಿಕೊಳ್ಳಿ ಈ ರೀತಿಯಲ್ಲಿ. ಆನಂತರ ಪಿಂಕ್ ಕಲರ್ದನ್ನು ತಗೊಂಡು ಸ್ವಲ್ಪ ಜಾಸ್ತಿ ತಗೊಳ್ಳಿ. ಪಿಂಕ್ ಕಲರ್ದು ನೀವೇನು ಕಲರ್ಲೆಸ್ ಇರುತ್ತೆ ಅದಕ್ಕಿಂತ ಸ್ವಲ್ಪ ದೊಡ್ಡದಾಗಿ ತೊಗೊಂಡು ನೋಡಿ, ಈ ರೀತಿ ಏನು ಒಡೆಗೆ ಒತ್ತುತ್ತೀವಲ್ಲ ಆ ರೀತಿಯಲ್ಲಿ ಒತ್ತಿ ಆನಂತರ ಇದನ್ನು ಸಂಪೂರ್ಣವಾಗಿ ಅದರಲ್ಲಿ ಕವರ್ ಮಾಡಿಬಿಡಿ. ನಂತರ ಇದನ್ನು ಗುಂಡಿಗೆ ಈ ರೀತಿಯಲ್ಲಿ ಒತ್ತಿಟ್ಕೊಂಡ್ರೆ ಸ್ನೇಹಿತರೆ, ಇಷ್ಟು ಮಾಡಿದ್ರೆ ಸಾಕು. ಆದರೆ ಇದನ್ನು ನೀವು ಪಿಂಕ್ ಕಲರೇ ಮಾಡಬೇಕು ಅಂತ ಏನಿಲ್ಲ. ನಿಮ್ಮ ಮನೇಲಿ ಯಾವುದೇ ರೀತಿಯಾದಂಥ ಫುಡ್ ಕಲರ್ ಇದ್ದರೂ ಕೂಡ ಅದೇ ಕಲರ್ಗೆ ಇದನ್ನು ನೀವು ಮಾಡ್ಕೋಬಹುದು. ಒಂದನ್ನು ಓಪನ್ ಮಾಡಿ ತೋರಿಸ್ತೀನಿ. ನೋಡಿ ಯಾವ ಥರ ಕಾಣಿಸ್ತಿದೆ ಅಲ್ಲವಾ, ಯಾವುದೋ ಒಂದು ಫ್ರೂಟ್ ಇರಬೇಕು ಅನ್ನೋ ಥರ ಕಾಣಿಸ್ತಿದೆ, ಅಷ್ಟು ಚೆನ್ನಾಗಿರುತ್ತೆ. ಹಾಗೆ ಎಲ್ಲ ಮನೆಯಲ್ಲಿರೋರ್ನೆಲ್ಲರೂ ಆ ಕಲರೇ ನಿಮ್ಮನ್ನು ಸೆಳೆದು ಬಿಡುತ್ತೆ, ಹಾಗಿರುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತು ನಾವು ಮಾಡಿದಂಥ ಈ ಸಣ್ಣ ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಲೈಕ್ ಬಟನ್ನ ಹಿಟ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಇನ್ನು ನಮ್ಮ ಲಾಸ್ಟ್ ರೆಸಿಪಿಗೆ ಸಂಬಂಧಪಟ್ಟ ಹಾಗೆ ಮೊದಲನೇ ಕಾಮೆಂಟನ್ನು ವೈಷ್ಣವಿಯವರು ಕೊಟ್ಟಿದ್ದರೆ, ಮೊದಲನೇ ಉತ್ತರವನ್ನು ವೈಭವ ಗೌಡರವರು ಕೊಟ್ಟಿದ್ದಾರೆ. ಯಾರೆಲ್ಲ ನಮ್ಮ ವಿಡಿಯೋಗಳನ್ನು ನೋಡಿದ್ದೀರಾ, ಲೈಕ್ ಮಾಡಿದ್ದೀರಾ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ, ಅವರೆಲ್ಲರೂ ಕೂಡ ನನ್ನ ನಮಸ್ಕಾರಗಳು. ಸ್ನೇಹಿತರೆ, ಈ ರೆಸಿಪಿಲಿ ನಾನು ಯಾವ ಒಂದು ಇಂಗ್ರೀಡಿಯೆಂಟ್ಸ್ನ ತೋರಿಸದೆ ಬಳಸಿದ್ದೀನಿ ಅಂತ ನೀವು ಹೇಳಬೇಕು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.